ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಆತ್ಮ ವಶೀಕರಣ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಆದ್ರೆ ಈ ಒಂದು ವಿಡಿಯೋನ ನೀವು ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ವೀಕ್ಷಕರೇ, ಈ ಒಂದು ವಶೀಕರಣ ಮಾಡೋಕೆ ಯಾವೆಲ್ಲ ವಸ್ತುಗಳು ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬಿಳಿ ಹಾಳೆ ಮತ್ತು ಒಂದು ಕರ್ಪೂರ ಹಾಗೂ ಹಳದಿ ಮತ್ತು ಕುಂಕುಮ, ಈ ಒಂದು ವಸ್ತುವನ್ನು ಬೇಕಾಗ್ತದೆ. ಆಮೇಲೆ ಒಂದು ವೀಳ್ಯದೆಲೆ, ನಂತರ ಒಂದು ಲಿಂಬು. ಈ ಇಷ್ಟು ವಸ್ತುಗಳಿಂದ ವಶೀಕರಣವನ್ನ ಮಾಡಬಹುದು ವೀಕ್ಷಕರೇ. ಆದ್ರೆ ಒಂದು ವಿಶೇಷವಾದ ಸೂಚನೆ ಯಾವುದು ಅಂದ್ರೆ, ಈ ಒಂದು ವಶೀಕರಣ ಮಾಡೋದ್ರಿಂದ ಯಾವುದೇ ಒಂದು ಕೆಟ್ಟ ದುರುದ್ದೇಶ ಇಟ್ಕೊಂಡು ವಶೀಕರಣವನ್ನ ನೀವು ಮಾಡಬಾರ್ದು. ಒಳ್ಳೆ ಉದ್ದೇಶದಿಂದ ಈ ಒಂದು ವಶೀಕರಣವನ್ನ ನೀವು ಮಾಡ್ಕೋಬೇಕು. ಯಾಕೆ ಅಂದ್ರೆ ಇದು ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯೋಕೆ ಮಾತ್ರ ಈ ಒಂದು ವಶೀಕರಣವನ್ನ ನೀವು ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಅದನ್ನ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ ವೀಕ್ಷಕರೇ, ಅದರ ವಶೀಕರಣ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಬಿಳಿ ಹಾಳೆಯನ್ನು ಇಟ್ಕೋಬೇಕು. ಬಿಳಿ ಹಾಳೆಯ ಮೇಲೆ ಒಂದು ಮಂಡಲವನ್ನ ಹಾಕ್ಬೇಕು ವೀಕ್ಷಕರ. ಅದು ಒಂದು ಅರಿಶಿಣದಿಂದ ಮಾತ್ರ ಹಾಕ್ಬೇಕು. ಅದು ಹೇಗೆ ಅಂದ್ರೆ ಈ ತರ ಚೌಕಾಕಾರದಲ್ಲಿ. ನಂತರ ಕೆಂಪು ಕುಂಕುಮದಲ್ಲಿ ಈ ತರ ಹಾಕೋಬೇಕು. ಆಮೇಲೆ ಇಲ್ಲಿ ಓಂ ಅಂತ ಬಿಡಿಸ್ಬೇಕು. ವೀಕ್ಷಕರೇ, ಈ ಒಂದು ಮಂಡಲವನ್ನು ಹಾಕಿದ ನಂತರ ಒಂದು ವೀಳ್ಯದೆಲೆಯನ್ನ ಈ ಮಂಡಲದ ಮಧ್ಯದಲ್ಲಿ ಇಡಬೇಕು ವೀಕ್ಷಕರೇ. ಮಧ್ಯದಲ್ಲಿ ಇಟ್ಟ ನಂತರ ಲಿಂಬೆ ಹಣ್ಣನ್ನು ತಗೋಬೇಕು. ಲಿಂಬೆ ಹಣ್ಣನ್ನು ತೆಗೆದುಕೊಂಡು ನೋಡಿ, ಮೊಳೆಯನ್ನ ಈ ರೀತಿ ಮಧ್ಯದಲ್ಲಿ ಚುಚ್ಚಬೇಕಾಗ್ತದೆ ವೀಕ್ಷಕರೇ. ಮಧ್ಯದಲ್ಲಿ ಚುಚ್ಚಿದ ನಂತರ ಈ ಒಂದು ಮಂತ್ರವನ್ನು ಪಠಿಸುತ್ತಾ ನೀವು ಯಾರನ್ನ ಇಷ್ಟಪಡ್ತಿರಲ್ವಾ ಆ ಒಂದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ನಾನು ಒಂದು ಉದಾಹರಣೆಗೆ ಒಂದು ಹೆಸರನ್ನು ತಗೋತೀನಿ ಈಗ. ಅಂದ್ರೆ ಯಾವ ತರ ಹೇಳ್ಬೇಕು ಅಂದ್ರೆ ಮಂತ್ರ, ಓಂ ಕುರುಂ ಕಾಮಾಕ್ಷಿಯೇ ನಮಃ ಮನ ಇಚ್ಛಂ ಜನಂ ವಶಂ ಪಟ್ ಸ್ವಾಹ ಯೋಗೇಶ ಅಂತ ಒಂದು ಹೆಸರು ತಗೋತೀನಿ. ಅಂದ್ರೆ ನಾನು ಉದಾಹರಣೆಗೆ ನೀವು ಯಾರು ಇಷ್ಟಪಟ್ಟಿರ್ತೀರೋ, ನಿಮ್ಮ ಹುಡುಗ ಯಾರಾಗಿರ್ತಾರೋ ಆ ಹುಡುಗನ ಹೆಸರು ನೀವು ತಗೊಳ್ಬಹುದು ವೀಕ್ಷಕರೇ. ಅದೇ ಹುಡುಗಿ ಆಗಿದ್ರೆ ಓಂ ಕುರುಂ ಕಾಮಾಕ್ಷಿಯೇ ನಮಃ ಮನ ಇಚ್ಛಂ ಜನಂ ವಶಂ ಪಟ್ ಸ್ವಾಹ ನಿವೇದಿತ, ಈ ತರ ಒಂದು ಹೆಸರು ತಗೊಳ್ತಿದ್ದೀನಿ ಉದಾಹರಣೆಗೆ. ನೀವು ಯಾವ ಹುಡುಗಿನ ಇಷ್ಟಪಟ್ಟಿರ್ತಾರೋ ಆ ಹುಡುಗಿಯ ಹೆಸರನ್ನ ನೀವು ತಗೊಳ್ಬೇಕಾಗ್ತದೆ. ತಗೊಂಡಿದ ನಂತರ ಒಂದು ಕರ್ಪೂರವನ್ನು ಈ ವೀಳ್ಯದೆಲೆ ಮಧ್ಯದಲ್ಲಿ ಇಟ್ಬಿಟ್ಟು ಹಚ್ಚಬೇಕಾಗ್ತದೆ. ಹಚ್ಚಿದ ಒಂದು ಅರ್ಧ ಗಂಟೆ ತನಕ ಈ ಒಂದು ವಸ್ತುವನ್ನ ನೀವು ತೆಗಿಬಾರ್ದು, ಆ ಕಡೆ ಈ ಕಡೆ ಎಲ್ಲೂ ಅಲ್ಲಾಡಿಸಬಾರ್ದು. ನಂತರ ಒಂದು ಬಟ್ಟೆಯಲ್ಲಿ ಮುಚ್ಚಿ ಈ ಒಂದು ವಸ್ತುವನ್ನ ತೆಗೆದುಕೊಂಡು ಹೋಗಿ ನೀವು ಹರಿಯುವ ನೀರಿನಲ್ಲಿ ಬಿಡಬೇಕಾಗ್ತದೆ ವೀಕ್ಷಕರೇ. ಯಾರು ನೋಡದ ಹಾಗೆ ಹರಿಯುವ ನೀರಿನಲ್ಲಿ ಬಿಡಬೇಕಾಗ್ತದೆ. ಬಿಟ್ಟಿದ ನಂತರ ಅಲ್ಲಿಂದ ಸ್ವಲ್ಪ ನೀರನ್ನು ನೀವು ತೆಗೆದುಕೊಂಡು ಬಂದು ಮನೆಯಲ್ಲಿ ಹಾಲನ್ನು ತೊಳೆದುಕೊಂಡು ಸೀದಾ ಮನೆಯೊಳಗೆ ಹೋಗಿ ಮತ್ತು ನಿಮ್ಮ ದಿನನಿತ್ಯದ ಕೆಲಸ ಏನಿರ್ತದಲ್ಲ ಅದನ್ನ ನೀವು ಮಾಡ್ತಾ ಹೋಗಿ. ಕೇವಲ ಒಂದು ವಾರದಲ್ಲಿ, ಯಾವುದೇ ಒಂದು ಹುಡುಗಿ ಆಗಿರ್ಬೋದು, ಕೇವಲ ಒಂದು ವಾರದಲ್ಲಿ ನಿಮ್ಮ ಬಳಿ ಬರ್ತಾರೆ ವೀಕ್ಷಕರೇ. ಒಂದು ವೇಳೆ ಇದನ್ನು ನಿಮ್ಮಲ್ಲಿ ಮಾಡಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡಬೇಡಿ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಕರೆ ಮಾಡಿ. ನಿಮ್ಮ ಯಾವುದೋ ಒಂದು ಸಮಸ್ಯೆಗಳಿದ್ರೂ ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಎಲ್ಲರಿಗೂ ನಮಸ್ಕಾರ.